ಹಲೋ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ಸಿಪ್ ಬಗ್ಗೆ ಒಂದ್ಸರಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸಿಪ್ ಅಂದರೆ ಏನು, ಅದರ ಯೂಸಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದ್ಸರಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಶಿಪ್ ಅಂದರೆ ಟಿಪಿಕಲಿ ಇದೊಂದು ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅದರ ಮೀನಿಂಗ್ ಏನಾಗುತ್ತೆ ಅಂತಂದರೆ ರೆಗ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಇನ್ವೆಸ್ಟ್ ಮಾಡುವಂತಹ ರುಟೀನ್ ಹ್ಯಾಬಿಟ್ಗೆ ಏನಂತ ಕರಿತೀವಿ ನಾವು ಸಿಪ್ ಅಂತ ಕರಿತೀವಿ. ಅಥವಾ ಟಿಪಿಕಲಿ ರೆಗ್ಯುಲರ್ ಪೀರಿಯಡ್ ಆಫ್ ಟೈಮ್ ಅಂದರೆ ನಾನು ನಿಮಗೆ ಲೈಕ್ 15 days ಓವರ್ ಎ ಪೀರಿಯಡ್ ಆಫ್, ಅಥವಾ ರೆಗ್ಯುಲರ್ ಇಂಟರ್ವಲ್ ಆಫ್ 15 days ಆರ್ 1 month ಆರ್ 2 months ಆರ್ 3 months ಇವನ್ ಆರ್ ಕ್ವಾರ್ಟರ್ಲಿ ಇನ್ ಅ ಇಯರ್, ಅಥವಾ ಹಾಫ್ ಇಯರ್ಗೊಂದ್ಸರಿ, ಅಥವಾ ಒನ್ ಇಯರ್ಗೊಂದ್ಸರಿ ಆ ಒಂದು ಪೀರಿಯಡಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದು ಪ್ರೋಸೆಸ್ಗೆ ನಾವು ಸಿಪ್ ಅಂತ ಕರಿತೀವಿ. ಸಿಪ್ಪಲ್ಲಿ ನಿಮಗೆ ಟಿಪಿಕಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಆಗ್ತಾನೆ ಹೋಗುತ್ತೆ. ಫ್ರೆಂಡ್ಸ್, ಅದ್ರ ಜೊತೆ ಇನ್ನೊಂದು ಏನಂತಂದರೆ ಸಿಫಲ್ಲಿ ನಮಗೆ ಡೆಫಿನೆಟಾಗಿ ಒಂದು ಸ್ಮಾಲ್ ಅಮೌಂಟ್ ಆಫ್ ಕ್ಯಾಶ್ ಫ್ಲೋ ಆಗ್ತಾ ಇರುತ್ತೆ, ಅಥವಾ ಒಂದು ಸ್ಮಾಲ್ ಅಮೌಂಟ್ ಆಫ್ ಕ್ಯಾಶನ್ನು ನಾವು ಆ್ಯಡ್ ಮಾಡ್ತಾ ಇರ್ತೀವಿ. ಟಿಪಿಕಲಿ ನಾವೇನಾದರೂ ಬೇರೆ ಒಂದು ಇನ್ ಕೇಸ್ ಇನ್ವೆಸ್ಟ್ಮೆಂಟಲ್ಲಿ ಒಂದು ಲಮ್ಸಮ್ ಅಮೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಬಟ್ ಸಿಫಲ್ಲಿ ಏನಾಗುತ್ತೆ ಅಂದರೆ ನಮಗೆ ಆ ಒಂದು ಕ್ಯಾಶ್ ಅಥವಾ ಆ ಒಂದು ಅಮೌಂಟ್ ಏನಿರುತ್ತೆ ಅದನ್ನು ಇನ್ಸ್ಟಂಟಾಗಿ ವಿಡ್ರಾ ಮಾಡೋಕ್ಕಾಗದೇ ಇದ್ದರೂ ಕೂಡ ಡೆಫಿನೆಟಾಗಿ ಇವಾಗೆಲ್ಲ ನಡೀತಿರುವಂಥ ಒಂದು ಮ್ಯೂಚುವಲ್ ಫಂಡ್ಸ್ ಇವನ್ ನಮಗೆ ಇನ್ಸ್ಟೆಂಟಾಗಿ ಕೂಡ ವಿಡ್ರಾಗೆ ಆಪ್ಷನ್ಸು ಕೂಡ ಕೊಡ್ತಿದೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಲೈಕ್ 2000, 3000 ಅಥವಾ 10,000 ಅಥವಾ 50,000 ಎಟ್ ಎ ಪೀರಿಯಡ್ ಆಫ್ 1 monthಲ್ಲಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಫ್ರೆಂಡ್ಸ್, ಅದು ಸೇವಿಂಗ್ಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸಿಪ್ಪಲ್ಲಿ ಟಿಪಿಕಲಿ ಏನಾಗುತ್ತೆ ಅಂತಂದರೆ ಒಂದು DCA ಮೆಥಡ್ ಅನ್ನೋದು ಒಂದು ಸ್ಟ್ರಾಟಜಿ ಯೂಸ್ ಆಗ್ತಾ ಇರುತ್ತೆ ಇದರಲ್ಲಿ. DCA ಮೆಥಡ್ ಅಂತಂದರೆ ಡಾಲರ್ ಕಾಸ್ಟ್ ಎವರೇಜಿಂಗ್ ಮೆಥಡ್ ಯೂಸ್ ಆಗುತ್ತೆ. ಇದರಲ್ಲಿ ಡಾಲರ್ ಕಾಸ್ಟ್ ಎವರೇಜಿಂಗ್ ಮೆಥಡ್ ಯೂಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ ಅದು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಎವರೇಜ್ ಆಗ್ತಾ ಹೋಗ್ತಾ ಇರುತ್ತೆ. ಲೈಕ್ ನಾನು ಜಸ್ಟ್ ನಿಮ್ಗೆ ಏನಾದರೂ ಹೇಳ್ಬೇಕಂದ್ರೆ, ಒಂದು ಶೇರು ನನಗೆ ಒಂದು 1000 ರೂಪಿ ಇದ್ದರೆ ನನಗೆ ಟಿಪಿಕಲಿ ಏನಾಗುತ್ತೆ 1 monthಲ್ಲಿ ನಾನು ಒಂದು 10 shares ತೊಗೊಳ್ಬೋದು. ನೆಕ್ಸ್ಟ್ ಮಂತಲ್ಲಿ ಇನ್ ಕೇಸ್ ಏನಾದರೂ ಆ ಒಂದು ಪ್ರೈಸಲ್ಲಿ ಅಥವಾ ಒಂದು ಸ್ಟಾಕ್ ಪ್ರೈಸಲ್ಲಿ ಏನಾದರೂ ಫ್ಲಕ್ಚುಯೇಷನ್ ಆಗಿ, ಅಥವಾ ಒಂದು ಬ್ಯಾಡ್ ನ್ಯೂಸ್ ಏನಾದರೂ ಫ್ಲೋ ಆಗಿ 1000 ರೂಪೀಸ್ ಇರೋದೇನಾದರೂ 800 ಆಗಿದ್ದಾಗ, ಅಥವಾ 700 ಅಥವಾ 500 ಆಗಿದೆ ಅಂತ ನಾನು ಟಿಪಿಕಲಿ ಅಂದ್ಕೊಳ್ಳಿ. ನಾನು ಸೆಕೆಂಡ್ ಮಂತಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಫ್ರೆಂಡ್ಸ್, ಇವನ್ ಇನ್ 10,000 ಏನಾದರೂ ಮಾಡಿದರೆ ನನಗೆ ಮುಂಚೆ ನಾನು 1000 ರೂಪೀಸಲ್ಲಿ ಒಂದು ಶೇರ್ ಮಾಡಿದ್ದೆ. ಇದರಲ್ಲಿ ನನಗೆ ಏನಾಗುತ್ತೆ ಅಂದರೆ 500 ರೂಪೀಸಲ್ಲಿ ಒಂದು ಶೇರ್ ಸಿಗುತ್ತೆ. ಆಲ್ಮೋಸ್ಟ್ ನನಗೆ 10,000ಗೆ ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ 20 shares ಸಿಗುತ್ತೆ. ಅದೇನಾಗುತ್ತೆ ನಿಮಗೆ ಪ್ರೀವಿಯಸ್ ಆಗಿ ನಮಗಿದ್ದಂಥ 1000 ಆ್ಯಂಡ್ ಇವಾಗಿರುವಂಥ ಒಂದು 500, ಆ ಒಂದು ಪ್ರೈಸ್ ಏನಾಗುತ್ತೆ ಫ್ರೆಂಡ್ಸ್, ಅದು ಎವರೇಜ್ ಆಗುತ್ತೆ. ಮುಂಚೆ ನನಗೆ 1000 ಇತ್ತು, ಇವಾಗ 500 ಇದೆ. ಆಲ್ಮೋಸ್ಟ್ ನನಗೆ 700 ಅಥವಾ 600 ಅಪ್ರಾಕ್ಸಿಮೇಟ್ಲಿ ಹೇಳ್ತಿದೆ ನಿಮಗೆ. ಪರ್ ಶೇರ್ ಪ್ರೈಸ್ ಏನಾಗುತ್ತೆ ಒಂದು ಅರೌಂಡ್ 700 ರೂಪೀಸ್ಗೆ ಬಂದು ನಿಂತ್ಕೊಳ್ಳುತ್ತೆ. ಈ ಥರ ಆಗೋದ್ರಿಂದ ಆ ಒಂದು ಕಂಪ್ನಿಯಲ್ಲಿ ಏನಾದರೂ ಬ್ಯಾಡ್ ಆಗೋದೇನಿದೆ ಫ್ರೆಂಡ್ಸ್, ಇದನ್ನು ನಾವು ಮಾರ್ಕೆಟ್ ರಿಸ್ಕ್ ಅಂತ ಕರಿತೀವಿ. ಆ ಮಾರ್ಕೆಟ್ ರಿಸ್ಕಲ್ಲಿ ಏನಾದರೂ ಆದಾಗ ನಮಗೆ ಟಿಪಿಕಲಿ ಏನಾಗುತ್ತೆ, ನಮ್ಮ ಎಕ್ಸ್ಪೋಜರ್ ಏನಿದೆ ಅದು ತುಂಬಾ ಮಾಸಲ್ಲಿ ಅಥವಾ ಹೈಯೆಸ್ಟ್ ಇಂಪ್ಯಾಕ್ಟ್ ಆಗೋದ್ರಿಂದ ನಾವು ಡಿವೇಟ್ ಆಗ್ಬೋದು ಇದರಲ್ಲಿ. ಯಾಕಂದರೆ ನನಗೆ ಏನಾಗುತ್ತೆ ಅಂದರೆ ಫ್ರೆಂಡ್, ಈವನ್ ಸೆಕೆಂಡ್ ಮಂತಿಂದ 500 ಆಗುವಂಥ ಪ್ರೈಸ್ ಎಕ್ಸಾಕ್ಟ್ಲಿ ನನಗೆ 500 ಪ್ಲೇಸಲ್ಲಿ ನಾನು 700ಗೆ ಎವರೇಜ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಆ ಒಂದು ಪ್ರೈಸಲ್ಲಿ ಹೈಯೆಸ್ಟ್ ಅಪ್ ಮೂವ್ ಆಗ್ತಾ ಹೋದರೆ ಹಾಗೆ ನನಗೆ 700ಇಂದ ಕೌಂಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ಇದು ಸಿಪ್ ದ ಬೇಸಿಕ್ ಟರ್ಮಿನಾಲಜೀಸ್. ಇದ್ರ ಜೊತೆ ಫ್ರೆಂಡ್ಸ್, ಇದು ಇನ್ನೊಂದು ಏನಾಗುತ್ತೆ ಅಂದರೆ, ಇದು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ಒಂದು ಡಿಸಿಪ್ಲಿನ್ ಬೆಳೆಯುತ್ತೆ ಒಂದು ಫೈನಾನ್ಷಿಯಲ್ ಬಗ್ಗೆ. ಡಿಸಿಪ್ಲಿನ್ ಮತ್ಲಬ್ ನಮ್ಮ ಸೇವಿಂಗ್ಸ್ ಎಲ್ಲ ಏನಿರುತ್ತೆ ಅದು ಕಂಟಿನ್ಯೂಸ್ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಆಗ್ತಾ ಹೋಗ್ತಿರುತ್ತೆ. ಸೇವಿಂಗ್ಸ್ ಬಗ್ಗೆ ನಮಗೆ ತುಂಬ ವರಿ ಮಾಡ್ಕೊಳ್ಳೋವಂಥ ಒಂದು ನೆಸೆಸಿಟಿ ಇರಲ್ಲ. ಬಟ್ ನಮಗೆ ರಿಟರ್ನ್ ಆಗುವಂತಹ ಒಂದು ಅಮೌಂಟ್ ಏನಿರುತ್ತೆ ಅಥವಾ ಕ್ರಿಯೇಟ್ ಆಗುವಂಥ ವೆಲ್ತ್, ಇವನ್ ಇನ್ ಕೇಸ್ ತುಂಬ ಜಾಸ್ತಿ ಇಲ್ಲ ಅಂದರೂ ಕೂಡ ರಿಸ್ಕ್ ಇದರಲ್ಲಿ ಏನಾಗುತ್ತೆ ಎವರೇಜ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದ್ರ ಜೊತೆ ಇದು ಸ್ಮಾಲ್ ಅಮೌಂಟ್ ಇನ್ವಾಲ್ವ್ ಆಗೋದ್ರಿಂದ ಇದರಲ್ಲಿ ತುಂಬ ಜನ ಅಥವಾ ಸ್ಮಾಲ್ ಇನ್ವೆಸ್ಟರ್ಗೆ ಲೈಕ್ ಒಂದು 10,000 ಅಥವಾ 5,000 ಸೇವಿಂಗ್ ಮಾಡುವಂಥ ಇಂಡಿವಿಜುವಲ್ಸ್ಗೆ ಏನಾಗುತ್ತೆ ಅಂದರೆ ಇದು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಟೂಲ್ ಆಗಿ ಯೂಸ್ ಆಗುತ್ತೆ. ಅವರು ಇದರಲ್ಲಿ ಒಂದು ಸ್ಮಾಲ್ ಅಮೌಂಟ್ ಕೂಡ ಇನ್ವೆಸ್ಟ್ ಮಾಡ್ತಾ ಸೇವಿಂಗ್ ಮಾಡ್ಬೋದು, ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರ ಅಮೌಂಟನ್ನು ಅಥವಾ ಅವ್ರ ಕ್ಯಾಪಿಟಲ್ನ ಅಥವಾ ಅವರ ವೆಲ್ತನ್ನು ಗ್ರೋತ್ ಮಾಡ್ತಾನೆ ಹೋಗ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇದ್ರ ಜೊತೆ ಏನಾಗುತ್ತೆ ಅಂದರೆ ಈ ಸಿಪ್ 2 ಡಿಸ್ಅಡ್ವಾಂಟೇಜ್ಗಳ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ ಈ ಒಂದು ಫೈನಲ್ ಸೆಷನಲ್ಲಿ. ಸಿಪ್ಪಲ್ಲಿ ಏನಾಗುತ್ತೆ ಅಂದರೆ ಟಿಪಿಕಲಿ ಇದೊಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನಮಗೆ. ಶಾರ್ಟ್ ಟರ್ಮಲ್ಲಿ ಲೈಕ್ 1 month, 2 months, 6 months ಅಥವಾ 1 yearಲ್ಲಿ ನಾನು ಎಕ್ಸಿಟ್ ಆದರೆ ಸಿಪ್ ಮಾಡೋದ್ರಿಂದ ನನಗೆ ಯಾವ ಯೂಸಸ್ಸು ಆಗೋಲ್ಲ. ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂದರೆ ಲೈಕ್ ನಿಮಗೆ 15 years, 20 years ಅಥವಾ 30 years ಪೀರಿಯಡ್ ಆಫ್ ಟೈಮಲ್ಲಿ ರೆಗ್ಯುಲರ್ ಆಗಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಸಿಪ್ಪಿಂದ ತುಂಬಾ ಅಡ್ವಾಂಟೇಜಸ್ ಆಗ್ತಾ ಹೋಗುತ್ತೆ. ಬಟ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇರೋದ್ರಿಂದ
ತೋ ಶಾರ್ಟ್ ಟರ್ಮಲ್ಲಿ ನಮಗೇನಾದರೂ ಲೈಕ್ ಅಪಾರ್ಚುನಿಟಿ ಸಿಗುತ್ತೆ. ನೀವೇನಾದರೂ ಜಸ್ಟ್ ಒಂದು ಓವರ್ವ್ಯೂ ಮಾಡಬೇಕಂದ್ರೆ ಲೈಕ್ ಯಾವುದೋ ಒಂದು ಸ್ಟಾಕಲ್ಲಿ ನನಗೆ ಸಡನ್ನಾಗಿ ಫಾಲ್ ಆಗಿರುತ್ತೆ. ಸೊ ಆ ಒಂದು ಅಪಾರ್ಚುನಿಟಿನ ನಾನು ಡೆಫಿನೆಟಾಗಿ ಯುಟಿಲೈಸ್ ಮಾಡ್ಕೊಳಕ್ಕಾಗಲ್ಲ ನಾನು ಸಿಪ್ ಥ್ರೂ ಏನಾದರೂ ಹೋಗ್ತಾ ಇದ್ದರೆ. ಯಾಕಂದರೆ ನನಗೆ ಎವರೇಜ್ ಆಗ್ತಾ ಹೋಗುತ್ತೆ. ಬಟ್ ಆಲ್ಮೋಸ್ಟ್ ನನಗೆ ಅಲ್ಲಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, 50% ನನಗೆ ಬರಬೇಕಾದಂಥ ಪ್ರಾಫಿಟ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಜಸ್ಟ್ ನಮಗೆ ಡಿಸ್ಅಡ್ವಾಂಟೇಜ್ ಅಂತಲೇ ನೋಡ್ಬೋದು. ಅದನ್ನು ಬಿಟ್ಟರೆ ಅಡ್ವಾಂಟೇಜಸ್ ಫ್ಯಾಕ್ಟರಲ್ಲಿ ಏನಾದರೂ ನೋಡಿದ್ರೆ ನಮಗೆ ಎವರೇಜ್ ಆಗ್ತಾ ಇರುತ್ತೆ. ಸೊ ರಿಸ್ಕ್ ಅವರ್ಷನ್ ಏನಿರುತ್ತೆ ಅದು ತುಂಬಾ ಕಡಿಮೆ ಇರುತ್ತೆ. ತೋ ಇದು ಶಿಪ್ ಬಗ್ಗೆ ಫ್ರೆಂಡ್ಸ್. ತೋ ಈ ವಿಡಿಯೋ ಮೂಲಕ ನಿಮ್ಗೆ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಸಿಪ್ ಅನ್ನೋದು ನಿಮಗೆ ಟಿಪಿಕಲಿ ಸ್ಮಾಲ್ ಇನ್ವೆಸ್ಟರ್ಸ್ ಅಥವಾ ಮಾರ್ಕೆಟ್ ಬಗ್ಗೆ ತುಂಬಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರದೇ ಇರುವಂಥವರು, ಅಥವಾ ಮಾರ್ಕೆಟ್ ಬಗ್ಗೆ ತುಂಬಾ ಎಕ್ಸ್ಪೋಜರ್ ಇರದೇ ಇರುವಂಥವರು, ಅಥವಾ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಯಾರಾದರೂ ಮಾಡ್ತಾ ಇದ್ದರೆ ಅಂಥವ್ರಿಗೆ ಏನಂದರೆ ಸಿಪ್ ಒಂದು ಬೆಸ್ಟ್ ಟೂಲ್ ಅಂತಲೇ ಹೇಳ್ಬೋದು. ಆ್ಯಕ್ಟಿವ್ ಟ್ರೇಡರ್ಸ್ಗೆ ಅದು ಆಲ್ಟುಗೆದರ್ ಡಿಫ್ರೆಂಟ್ ಬಾಲ್ ಗೇಮ್. ಇದು ಸಿಪ್ ಬಗ್ಗೆ ಫ್ರೆಂಡ್ಸ್. ಇದೇನಾದರೂ ನಿಮಗೆ ಇಷ್ಟ ಆದರೆ ಡೆಫಿನೆಟಾಗಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.